ನೀವ್ಯಾರಾದರೂ ಪೆಟ್ರೋಲ್ ಬೈಕನ್ನು ಮಾರಿ ಓಲಾ ಎಲೆಕ್ಟ್ರಿಕಲ್ ಬೈಕನ್ನು ಖರೀದಿ ಮಾಡಿದ್ದೀರಾ? ಹಾಗಾದರೆ ನೀವು ತಪ್ಪದೇ ಈ ಒಂದು ಸ್ಟೋರಿಯನ್ನು ನೋಡಬೇಕು. ಯಾಕಂದರೆ ಈ ರೀತಿಯಾಗಿ ಓಲಾ ಎಲೆಕ್ಟ್ರಿಕಲ್ ಬೈಕನ್ನು ಖರೀದಿ ಮಾಡಿರುವವರು ಈಗ ಪರದಾಡ್ತಾ ಇದ್ದಾರೆ, ತುಂಬ ಫಜೀತಿಗೆ ಬಿದ್ದುಬಿಟ್ಟಿದ್ದಾರೆ. ಯಾಕಂದರೆ ತಮ್ಮಲ್ಲಿದ್ದಂಥ ಒಂದು ಪೆಟ್ರೋಲ್ ಬೈಕನ್ನು ಮಾರಿ ಎಲೆಕ್ಟ್ರಿಕಲ್ ಬೈಕಿಂದ ಸ್ವಲ್ಪ ಏನಾದರೂ ಹಣ ಉಳಿಸ್ಬೋದಂಥ ಒಂದು ಯೋಚನೆಯನ್ನು ಮಾಡಿ ನೀವೇನಾದರೂ ಒಂದು ತಗೊಂಡಿದ್ರೆ ಎಲೆಕ್ಟ್ರಿಕಲ್ ಬೈಕನ್ನು, ನಿಮಗೆ ಒಂದು ಕಷ್ಟ ಅಂತ ಹೇಳ್ತಾರೆ. ಯಾಕಂದರೆ ಓಲಾ ಎಲೆಕ್ಟ್ರಿಕಲ್ ಬೈಕ್ ಖರೀದಿ ಮಾಡಿ ಬರೋದು ಈಗ ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ನಿತ್ಯ ನರಳಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಓಲಾ ಎಲೆಕ್ಟ್ರಿಕಲ್ ಬೈಕ್ನಿಂದ. ಓಲಾ ಕಂಪನಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಹಕರು. ಯಾರೆಲ್ಲ ತಗೊಂಡಿದ್ರು ಬೈಕನ್ನು ಅವರು. ಹುಬ್ಬಳ್ಳಿಯಲ್ಲಿ ಓಲಾ ಎಲೆಕ್ಟ್ರಿಕಲ್ ಬೈಕ್ಗಳ ಖರೀದಿ ಮಾಡಿದಂತಹ ಗ್ರಾಹಕರು ಅಲ್ಲಿ ಏನೋ ಸಮಸ್ಯೆ ಶೋರೂಮ್ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹೊಸೂರು ಬಸ್ ನಿಲ್ದಾಣದ ಎದುರಿರುವಂತಹ ಓಲಾ ಎಲೆಕ್ಟ್ರಿಕಲ್ ಶೋರೂಮ್ ಏನಿದೆ ಅಲ್ಲಿ ನಡೆದಂತಹ ಘಟನೆ, ನಾವು ಮೋಸ ಹೋಗಿದ್ದೇವೆ ಅಂತ ಕಿರ್ಚಾಡ್ತಾ ಇದ್ದಾರೆ ಗ್ರಾಹಕರು, ಕೂಗಾಡ್ತಾ ಇದ್ದಾರೆ. ಸರ್ವಿಸ್ ಕೊರತೆ ಮತ್ತು ತಾಂತ್ರಿಕ ದೋಷಗಳು ಸಿಕ್ಕಾಪಟ್ಟೆ ಇದೆ ಈ ಒಂದು ಬೈಕ್ನಲ್ಲಿ. ತಲೆನೋವು ಆಗುತ್ತೆ. ರಸ್ತೆಯ ಮಧ್ಯೆ ಬೈಕನ್ನು ಬ್ಯಾಟ್ರಿಯನ್ನು ಬೆಂಡ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ಬ್ಯಾಟ್ರಿಗಳು ಸರಿಯಾಗಿ ಕೆಲಸ ಮಾಡ್ತಲ್ಲ, ಬ್ಯಾಟರಿ ಹಠಾತ್ ಖಾಲಿ ಆಗ್ತವೆ, ಮೋಟಾರ್ ಸ್ಟಾರ್ಟ್ ಆಗ್ತಾ ಇಲ್ಲ, ರಸ್ತೆಯಲ್ಲಿ ನಮಗೆ ಇದಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪೆಟ್ರೋಲ್ ಬೈಕನ್ನು ಮಾರಿ ಅವರು ಏನಾದರೂ ತಗೊಂಡಿದ್ರೆ ಅವರಿಗೆ ಕಷ್ಟ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಹೊಸೂರು ಬಸ್ ನಿಲ್ದಾಣದ ಬಳಿ ಗ್ರಾಹಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಲಾ ಶೋರೂಮ್ ಎಲೆಕ್ಟ್ರಿಕಲ್ ಶೋರೂಮ್ ಏನಿದೆ ಅದರ ಬಳಿ ನಡೆದಿರುವಂತಹ ಘಟನೆ ಇದು. ಹೊಸೂರು ಬಸ್ ನಿಲ್ದಾಣದ ಎದುರಿನಲ್ಲಿರುವಂತಹ ಓಲಾ ಎಲೆಕ್ಟ್ರಿಕಲ್ ಶೋರೂಮ್ ಏನಿದೆ ಅಲ್ಲಿ ಈ ಘಟನೆ ನಡೆದಿದೆ. ನಾವು ಮೋಸ ಹೋಗ್ಬಿಟ್ವಿ ಈ ಒಂದು ಬೈಕನ್ನು ನಂಬಿ ತಗೊಂಡು ಅಂತ ಹೇಳಿ ಗ್ರಾಹಕರು ಕಿಡಿಕಾರ್ತಾ ಇದ್ದಾರೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಸರ್ವಿಸ್ ಕೊಡ್ತಾ ಇಲ್ಲ, ಅನೇಕ ರೀತಿಯ ಒಂದು ತಾಂತ್ರಿಕ ದೋಷಗಳು ಕಾಣ್ತಾ ಇದೆ, ಸಿಕ್ಕಾಪಟ್ಟೆ ಇದೆ ಇದರಲ್ಲಿ. ರಸ್ತೆಯ ಮಧ್ಯೆನೇ ಬೈಕ್ ಬ್ಯಾಟ್ರಿ ಏನಿದೆ ಬೆಂಡಾಗಿ ನಿಲ್ಲುತ್ತಾ ಇದೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಬ್ಯಾಟ್ರಿ ಹಠಾತ್ತಾಗಿ ಖಾಲಿ ಆಗ್ತಾ ಇದೆ, ಬ್ಯಾಟ್ರಿ ಬೇಗ ಖಾಲಿ ಹಾಕ್ಬಾರ್ದು, ಚಾರ್ಜ್ ಹಾಕಿರೋದು ಬೇಗ ಖಾಲಿ ಆಗ್ತಾ ಇದೆ, ಮೋಟಾರ್ ಸ್ಟಾರ್ಟ್ ಕೂಡ ಆಗಲ್ಲ, ಬೇಗ ಆಗ್ತಾನೇ ಇಲ್ಲ, ರಸ್ತೆಯಲ್ಲಿ ನಿಂತ್ಕೊಂಡು ಅರ್ಧ ದಾರಿನಲ್ಲೇ ಕೈ ಕೊಡ್ತಾ ಇದ್ದಾವೆ. ನಾವು ಪರದಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಹೇಳಿ ಗ್ರಾಹಕರು ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಸುಮ್ಮನೆ ನಾವು ಕುನ್ನಮ್ನಂಗೆ ನಮ್ಮದೇ ಇದು ಪೆಟ್ರೋಲ್ ಬೈಕ್ನಲ್ಲಿ ನಾವು ಪೆಟ್ರೋಲ್ ಹಾಕೊಂಡು ಓಡಾಡಿದ್ರೆ ಚೆನ್ನಾಗಿತ್ತು, ಇದೇನಪ್ಪ ಅಂತೇಳಿ ಅಲ್ಲಿ ಹುಬ್ಬಳ್ಳಿ ಧಾರವಾಡದ ಮಂದಿ ಎಲ್ಲರೂ ಕೂಡ ಇದೇನಪ್ಪ ನಾವು ಈ ಬೈಕ್ ತೊಗೊಂಬಿಟ್ವಲ್ಲ ಅಂತೇಳಿ ಒದಾಡ್ತಿದ್ದಾರೆ. ಯಾಕೆ ಗುರು, ನಾವು ಈ ಸುಮ್ಮನೆ ನಮ್ಮ ಪೆಟ್ರೋಲ್ ಇದ್ದರೆ ಎಲ್ಲಾದ್ರೂ ಪೆಟ್ರೋಲ್ ಖಾಲಿ ಇದ್ದರೆ ಹಂಗೆ ಪಕ್ಕದಲ್ಲಿರೋ ಪೆಟ್ರೋಲ್ ಬಂಕ್ ಹೋಗಿ ನಾವು ಪೆಟ್ರೋಲ್ ಹಾಕೊಂಬಂದು ಓಡಿಸ್ಕೊಂಡು ಹೋಗ್ಬೋದಿತ್ತು. ದಾರಿ ಮಧ್ಯದಲ್ಲೇ ಇದು ಚಾರ್ಜಿಂಗ್ ಖಾಲಿ ಆಗಿಬಿಟ್ರೆ, ಬ್ಯಾಟ್ರಿ ಏನೋ ಒಂದು ಪ್ರಾಬ್ಲಮ್ ಬಂದುಬಿಟ್ರೆ ನಾವು ಎಲ್ಲಿಗೆ ಹೋಗೋದು? ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಅಲ್ಲಿ ಜನರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಪೆಟ್ರೋಲ್ ಬೈಕನ್ನು ಬಿಟ್ಟು ಎಲೆಕ್ಟ್ರಿಕಲ್ ಬೈಕ್ ತೆಗೆದುಕೊಂಡವ್ರಿಗೆ ಈಗ ನಿತ್ಯ ನರಳಾಟುವಂತಹ ಒಂದು ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಈ ಎಲೆಕ್ಟ್ರಿಕಲ್ ಬೈಕ್ಗಿಂತ ಮೊದಲಿದ್ದಂತಹ ನನ್ನ ಬೈಕೇ ಉತ್ತಮ ಅಂತ ಮನಸ್ಥಿತಿಗೆ ಬರ್ತಾ ಇದ್ದಾರೆ ಜನರು. ಯಾಕಂದರೆ ಸರಿಯಾದ ಒಂದು ಸರ್ವಿಸ್ ಇಲ್ಲ, ಸರ್ವಿಸ್ ಕೊಡ್ತಾ ಇಲ್ಲ, ಬೇರೆ ಬಂದು ಬೈಕ್ಗಳ ಒಂದು ಕಂಪ್ನಿ ರೀತಿಯಲ್ಲಿ ಸರ್ವಿಸ್ ಇಲ್ಲ, ಅನೇಕ ತಾಂತ್ರಿಕ ಟೆಕ್ನಿಕಲ್ ಇಶ್ಯೂಸ್ ಇದೆ ಇದರಲ್ಲಿ, ಎಲ್ಲೆಂದರಲ್ಲಿ ಕೆಟ್ಟು ನಿಂತ್ಕೊಳ್ತಾ ಇದೆ, ಬ್ಯಾಟ್ರಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹಠಾತ್ ಅಂತ ಖಾಲಿ ಆಗಿಬಿಡುತ್ತೆ. ನಾವೇನೋ ಅಂದ್ಕೊಂಡಿರ್ತೀವಿ ಇವತ್ತೆಲ್ಲ ಚಾರ್ಜ್ ಬರುತ್ತೆ ಹಾಕಿದ್ದೀನಿ ಅಂತ ಧೈರ್ಯದಿಂದ ಹೋಗಿರ್ತಾರೆ ಎಲ್ಲೋ ಒಂದು ಕಡೆ, ಆದರೆ ಒಬ್ಬರು ಅಂದ್ಕೊಂಡ ರೀತಿ ಆಗಿರಲ್ಲ, ಬ್ಯಾಟ್ರಿ ಬೇಗ ಖಾಲಿ ಆಗಿಬಿಟ್ಟಿರುತ್ತೆ, ಬೇರೆ ಕಡೆ ಹೋಗ್ಬೇಕಂದ್ರೂ ಆಗಲ್ಲ, ತಳ್ಕೊಂಡು ಹೋಗೋಕ್ಕೂ ಆಗಲ್ಲ. ಹೀಗಾಗಿ ಅನೇಕ ಒಂದು ಸಮಸ್ಯೆಗಳು ಇರೋದ್ರಿಂದ ಹುಬ್ಬಳ್ಳಿಯ ಹೊಸೂರು ಬಸ್ ನಿಲ್ದಾಣದ ಮುಂದೆ ಇರುವಂತಹ ಎಲೆಕ್ಟ್ರಿಕಲ್ ಶೋರೂಮ್ ಏನಿದೆ, ಓಲಾ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್, ಅದ್ರ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಯ್ಯೋ ಗುರು, ನಾವು ಮೋಸ ಹೋಗ್ಬಿಟ್ವಲ್ಲ, ಈ ಬೈಕನ್ನು ತಗೊಂಡು ನಾವು ಮೋಸ ಹೋದಂತ ಆಗಿಬಿಟ್ಟಿದೆ, ಸುಮ್ಮನೆ ಇದೆಲ್ಲ ತಾಪತ್ರೆ ಬೇಡ, ಕಿರಿಕಿರಿ ಬೇಡ, ನಮಗೆ ಪೆಟ್ರೋಲ್ ಬೈಕೇ ಉತ್ತಮ ಅಂತ ಹೇಳಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸರ್ವೀಸು ಇಲ್ಲ, ಏನೂ ಇಲ್ಲ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶೋರೂಮಿಗೆ ಬಂದರೆ ಅವರು ಕೂಡ ಏನೇನೋ ಕಾರಣ ಕೊಡ್ತಾ ಇದ್ದಾರೆ. ಬ್ಯಾಟ್ರಿಗಳು ನೋಡಿದ್ರೆ ಎಲ್ಲಿ ಬೇಕಾರಲ್ಲಿ ಕೈ ಕೊಡ್ತಾ ಇದೆ, ಟೆಕ್ನಿಕಲ್ ಇಶ್ಯೂಸ್ ತುಂಬನೇ ಇದೆ. ಏನು ಮಾಡೋದು ಗುರು, ನಾವು ಬೇಕಾಗಿಲ್ಲ ನಮಗೆ ಈ ಬೈಕ್ ಅನ್ನೋ ರೀತಿಯಲ್ಲಿ ಜನ ಒದ್ದಾಡೋದೇ ಬೇಡ, ನನಗೆ ಈ ಬೈಕೇ ಬೇಡ ಅಂತ ಹೇಳಿ ರಾತ್ರಿಯಲ್ಲಿ ನಿಲ್ತಾ ಇದ್ದಾರೆ. ನೋಡಿ, ಇವಾಗಿನ ಯುವಕರು ಏನೋ ವೆಯ್ಟ್ ಇನ್ನು ಹೆಣ್ಮಕ್ಳಿಗೆ ಇದು ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿಬಿಟ್ಟಿದ್ರು ಅವರು. ಆ ಎಲೆಕ್ಟ್ರಿಕಲ್ ಬೈಕ್ ತೊಗೊಂಡ್ರೆ ಹೆಣ್ಮಕ್ಳಿಗೆ ಈಸಿ ಆಗುತ್ತೆ ಅವರು ಓಡಾಡೋಕ್ಕೆ ಅಂತ. ಆದರೆ ನೋಡಿ, ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಟ್ಟಾಗಿಂದ ಅವರು ಕೂಡ ಬೈಕ್ ಓಡಿಸೋದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಒಂದು ವೇಳೆ ಅವರು ಬೈಕ್ ಓಡಿಸಿದ್ರು ಕೂಡ ಎಲ್ಲೆಲ್ಲೋ ಯಾರ್ಯಾರಿಗೂ ಹೋಗಿ ಗುದ್ದೆ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದಾರೆ, ಅದು ಕೂಡ ನೋಡಿದ್ವಿ. ಆದರೆ ಅದೇನೇ ಇದ್ದರೂ ಕೂಡ ಈ ಬೈಕ್ ವಿಚಾರದಲ್ಲಿ ಈಗೇನಾಗಿದೆ, ಪೆಟ್ರೋಲ್ ಬೈಕ್ ಬಿಟ್ಟೋರಿಗೆ ಎಲೆಕ್ಟ್ರಿಕಲ್ ಬೈಕ್ ತಾಂಡೋರಿಗೆ ಇಬ್ಬರಿಗೂ ತಲೆನೋವು ಆಗಿಬಿಟ್ಟಿದೆ. ಬೇಡ ಗುರು ಈ ಎಲೆಕ್ಟ್ರಿಕಲ್ ಸವಾಸ ಅಂತ ಹೇಳಿ ಜನರು ಬಿಡೋಕೆ ಶುರು ಮಾಡಿಕೊಂಡಿದ್ದಾರೆ.
ನಿಮ್ಮ ಒಂದು ಶೋರೂಮ್ಗೆ ವಾಪಸ್ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಆ ಶೋರೂಮ್ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬೈಕ್ ತಗೊಳ್ಳೋಕ್ಕೂ ಮುಂಚೆ ಅದಕ್ಕೆ ಯೋಚನೆ ಮಾಡಬೇಕು ಅಂತ ಹೇಳೋದು. ಸುಮ್ಮನೆ ಪೆಟ್ರೋಲ್ ಉಳಿಯುತ್ತೆ ಅಂತೇಳಿ ತಗೊಂಡ್ಬಿಟ್ರೆ ಇವಾಗ ಈ ರೀತಿಯಾಗಿ ಒದ್ದೋಡೋದು ಯಾರೋ ನೀವೇ ಅನ್ನುವಂತಹ ಒಂದು ಪ್ರಶ್ನೆ ಇದರಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.